अस्सलामुअलैकुम नमस्ते फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇ ತಂದಿರೋದು ಫ್ರೆಂಡ್ಸ್ ನೆಂಟರು ಎಲ್ಲ ಮಂಗಳೂರಿನಿಂದ ಸ್ಕೈ ಪರ್ಫ್ಯೂಮ್ ಫ್ರೆಂಡ್ಸ್ ಇದು ಇಷ್ಟು ಚಾಕ್ಲೇಟ್ ತಗೊಂಡು ಬಂದಿದ್ದಾರೆ ಮತ್ತು ಬಾದಾಮಿನೂ ಇದೆ ಇದರಲ್ಲಿ ಅವ್ರು ಬಂದಿದ್ದು ಶನಿವಾರ ಬೆಳಗ್ಗೆ ಫ್ರೆಂಡ್ಸ್ 5 ಗಂಟೆಗೆ ಮಂಗಳೂರಿನಿಂದ ಬಂದಿರೋದು ಈಗ ಇದು ಭಾನುವಾರದ್ದು ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ಭದ್ರಾವತಿಗೆ ಇಲ್ಲೊಂದು ಸ್ವಲ್ಪ ವಿಡಿಯೋ ನಾನು ಫಾಸ್ಟ್ ಮಾಡಿದ್ದೀನಿ ಗಾಳಿದು ಶಬ್ದ ಬರ್ತಾ ಇದೆ ಅಂತ ನೋಡಿ ನಾನು ಜವೇರಿಯಾ ಮತ್ತು ನಮ್ಮ ಯಜಮಾನರು ಕೂತಿದ್ದಾರೆ ಗಾಡಿಯಲ್ಲಿ ಹೋಗ್ತಾ ಇರೋದು 3 ಜನ ಅವರೆಲ್ಲರೂ ಆಟೋದಲ್ಲಿ ಹೋದರು ಬಸ್ ಸ್ಟ್ಯಾಂಡಿಂದ ಬಸ್ಸಿಗೆ ಹೋಗ್ತೀವಿ ಅಂತ ಅವ್ರ ಜೊತೆ ನಮ್ಮ ಕಾಮ್ರಾನು ಹೋಗಿದ್ದಾನೆ ಫ್ರೆಂಡ್ಸ್ ಈ ರಸ್ತೆ ನೋಡ್ರಿ ಇದು ಯಾವ ರಸ್ತೆ ಅಂದರೆ ನಮ್ಮ ಶಿವಮೊಗ್ಗದು ರೈಲ್ವೆ ಸ್ಟೇಷನ್ ರಸ್ತೆ ಫ್ರೆಂಡ್ಸ್ ಇದು ಇಲ್ಲಿಂದ ಬೌಂಡ್ರಿ ಇರೋದು ರೈಲ್ವೆ ಸ್ಟೇಷನ್ದು ರಸ್ತೆದು ತುಂಬ ಒಂದು ಸ್ವಲ್ಪ ದೊಡ್ಡದೇ ಇದೆ ಅದು ರೈಲ್ವೆ ಸ್ಟೇಷನ್ ಅಷ್ಟು ದೊಡ್ಡದಿಲ್ಲ ಸಣ್ಣಗೆ ಇದೆ ಇದು ಬೌಂಡ್ರಿ ಮಾತ್ರ ದೊಡ್ಡದೇ ಇದೆ ಫ್ರೆಂಡ್ಸ್ ಯಾಕಂದರೆ ಪಾರ್ಕಿಂಗ್ ಎಲ್ಲ ಇರುತ್ತಲ್ಲ ಗಾಡಿದು ಅದಕ್ಕೆ ದೊಡ್ಡದಿದೆ ಅದು ಆ ಕಡೆ ಪಕ್ಕದ ರಸ್ತೆ ಅದೇ ಹೋಗೋದು ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ ಒಂದು ಸ್ವಲ್ಪ ಅಲ್ಲಿ ನೋಡ್ರಿ ಅಲ್ಲಿ ಅದೇ ನಮ್ಮ ರೈಲ್ವೆ ಸ್ಟೇಷನ್ದು ಶಿವಮೊಗ್ಗದ್ದು ಈಗ ನಾವು ಹೋಗ್ತಾ ಇರೋದು ಭದ್ರಾವತಿಗೆಲ್ಲ ಅದಕ್ಕೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡಿವಿ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬ ಸಂಡೇ ಅಂದರೆ ತುಂಬ ಟ್ರಾಫಿಕ್ಕು ಇರುತ್ತೆ ಈ ರಸ್ತೆ ಯಾವುದಂದರೆ ಇದು ನದಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ತುಂಗಾ ನದಿ ಅದೇ ರಸ್ತೆ ಇದು BH ರೋಡ್ ಅಂತೀವಿ ಇದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ನೀವು ಹಾಕಿದರೆ ಇದು ಲೊಕೇಶನ್ ನಿಮಗೆ ಕಾಣಬಹುದು ಇಲ್ಲಿ ನೋಡ್ರಿ ನದಿ ಇದು ತುಂಗಾ ನದಿ ಮಳೆ ಇಲ್ಲಲ್ಲ ಅದಕ್ಕೆ ಪೂರ್ತಿ ಖಾಲಿ ಆಯಿತು ಫ್ರೆಂಡ್ಸ್ ಮುಕ್ಕಾಲು ಭಾಗ ಪೂರ್ತಿ ತುಂಬಿತ್ತು ಒಂದು 15 ದಿವಸ ಮುಂಚೆನೇ ಈಗ ನೋಡ್ರಿ ಬಿಸಿಲು ನೋಡ್ರಿ ಹೆಂಗಿದೆ ಅಂತ 2 ಬ್ರಿಡ್ಜ್ ಇದೆ ಫ್ರೆಂಡ್ ಒಂದು ಹಳೇದು ಒಂದು ಹೊಸದು ಆ ಕಡೆ ಪಕ್ಕ ಇರೋದು ರೈಲಿನ ಬ್ರಿಡ್ಜ್ ಫ್ರೆಂಡ್ಸ್ ಅದು ಈಗ ನಾವು ಸೀದಾ ರಸ್ತೆ ಹೋಗ್ತಾ ಇರೋದು ಭದ್ರಾವತಿಗೆ ನನಗೆ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಇದೆ ಫ್ರೆಂಡ್ ಅದಕ್ಕೆ ನನ್ನ ಧ್ವನಿ ಈ ಥರ ಬರ್ತಾ ಇದೆ ಇಲ್ಲಿ ನೋಡಿ ಈ ಥರ ಒಂದು ಬ್ರಿಡ್ಜ್ ಇದೆ ಇಲ್ಲಿ ಹೊಸದು ಕಟ್ಟಿರೋದು ಫ್ರೆಂಡ್ಸ್ ರೆಡಿ ಮಾಡಿರೋದು ಹೊಸದಂದರೆ ಒಂದು 3-4 ವರ್ಷ ಆಯಿತು ಫ್ರೆಂಡ್ ಇದು ರೆಡಿ ಮಾಡಿ ರೌಂಡಾಗಿದೆ ಬ್ರಿಡ್ಜ್ ಇದು ಇಲ್ಲಿ ನಮ್ಮ ಮನೇಲಿ ಯಾರು ಬಂದಿದ್ದಾರೆ ಅಂದರೆ ನಮ್ಮ ನಾದಿನಿ ಮಗ ಮತ್ತು ಸೊಸೆ ಅವ್ರ ಮಕ್ಕಳು ಬಂದಿದ್ದಾರೆ ನಾವು ಹೋಗಿ ಬಂದಿದ್ವಿ ಫ್ರೆಂಡ್ಸ್ ಮಂಗಳೂರಿಗೆ ನಾವು ಮತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಸೇರಿ ನಮ್ಮ ತಂಗಿ ಎಲ್ಲ ಸೇರಿ ಅಲ್ಲಿ ಹೋಗಿ ಟೂರ್ ಮಾಡ್ಕೊಂಡು ಬಂದ್ವಿ ನಾವು ಈಗ ಅವರು ಡ್ಯೂಟಿ ಮಾಡೋದು ಫಾರಿನಲ್ಲಿ ಮಲೇಷ್ಯಾಗೆ ಹೋಗಿ ಡ್ಯೂಟಿ ಮಾಡ್ತಾರೆ ನಮ್ಮ ನಾದಿನಿ ಮಗ ಅಲ್ಲಿಂದ ಬಂದಿದ್ದಾರೆ ವರ್ಷಕ್ಕೊಂದು ಸಲ ಬರ್ತಾರೆ ಹೋಗ್ತಾರೆ ಅದಕ್ಕೆ ಇಲ್ಲಿ ಶಿವಮೊಗ್ಗದಲ್ಲೂ ಇದಾರಲ್ಲ ಅದಕ್ಕೆ ಬರ್ತಾರೆ ಇದು ನೋಡ್ರಿ ಇದು ಶಿವಮೊಗ್ಗದು ಡೈರಿ ಫ್ರೆಂಡ್ಸ್ ಇದು ಮಿಲ್ಕ್ ಡೈರಿ ಫಸ್ಟ್ ನಾವು ಮೇಲ್ಗಡೆ ಆ ಕಡೆ ಪಕ್ಕದ ರಸ್ತೆಯಲ್ಲಿ ಹೋಗ್ತಿದ್ವಿ ಈಗ ಇದು ರಸ್ತೆ ರೆಡಿ ಆಯ್ತಲ್ಲ ಇಲ್ಲಿ ನೋಡ್ರಿ ಅದೇ ಡೈರಿ ಅದು ಮೇನ್ ಡೋರ್ ಅದು ಫ್ರೆಂಡ್ಸ್ ಅದು ಶಿವಮೊಗ್ಗದು ಪಕ್ಕದ ರಸ್ತೆ ರೆಡಿ ಆಗಿದೆಯಲ್ಲ ಅದಕ್ಕೆ ಇಲ್ಲಿಂದ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆಮೇಲೆ ಇದು ಬ್ರಿಡ್ಜ್ ಬಂದರೆ ಭದ್ರಾವತಿ ಬಂತು ಅಂತ ಅರ್ಥ ಇದು ಬ್ರಿಡ್ಜ್ ಕೆಳಗಡೆ ರೈಲಿನ ಇದು ರಸ್ತೆ ಇದೆ ಅದಕ್ಕೆ ಮೇಲೆ ಇರೋದು ಬ್ರಿಡ್ಜ್ ಫ್ರೆಂಡ್ಸ್ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ನಾನೇನು ಜಾಸ್ತಿ ವಿಡಿಯೋ ಮಾಡಿಲ್ಲ ಇಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಭದ್ರಾವತಿ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಇದು ಗೌರ್ಮೆಂಟ್ ಬಸ್ಸು ಇದೆ ನೋಡ್ರಿ ಅಲ್ಲಿ ಒಂದೇ ಒಂದು ನಿಂತಿದೆ ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಫ್ರೆಂಡ್ಸ್ ಇದು ಅಲ್ಲಿ ಮತ್ತು ಮುಂದ್ಗಡೆ ಇಲ್ಲಿ ಆಟೋ ರಿಕ್ಷಾ ಬಸ್ ಸ್ಟ್ಯಾಂಡ್ ಇದೆ ಆಟೋದ್ದು ಪಕ್ಕದೇ ರಸ್ತೆಯಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಪ್ರೈವೇಟ್ ಬಸ್ಸಿನ ಬಸ್ ಸ್ಟ್ಯಾಂಡ್ ಇದು ಈ ಕಡೆ ಪಕ್ಕ ನದಿ ಬ್ರಿಡ್ಜ್ ಇದೆ ಫ್ರೆಂಡ್ಸ್ ಸಣ್ಣದು ಅಲ್ಲ ಆ ಕಡೆ ನೋಡಿದರೆ ದೊಡ್ಡದಿದೆ ಒಂದು ಸ್ವಲ್ಪ ಬ್ರಿಡ್ಜು ಇಲ್ಲೂ ಒಂದು ಸ್ವಲ್ಪ ನೀರು ಹೋಗ್ತಾ ಇದೆ ಫ್ರೆಂಡ್ ಜಾಸ್ತಿ ಇಲ್ಲ ಯಾಕಂದರೆ ಮಳೆನೇ ಇಲ್ಲ ಫ್ರೆಂಡ್ಸ್ ಯಾಕೋ ಗೊತ್ತಾಗ್ತಾ ಇಲ್ಲ ಮಳೆ ಬರಬೇಕಿತ್ತು ಮಳೆನೇ ಬರ್ತಾ ಇಲ್ಲ
ಬಿಸಿಲು ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್, ಶೆಕೆನೂ ಸಿಕ್ಕಾಪಟ್ಟೆ ಇದೆ. ಆಮೇಲೆ ರಸ್ತೆ ಮೇಲೆ ಒಂದು ದರ್ಗಾ ಇದೆ, ಆಮೇಲೆ ಪಕ್ಕದಲ್ಲಿ ಮಂದಿರ ಇದೆ ಫ್ರೆಂಡ್ಸ್, ಮಂದಿರ ಇದೆ. ಇದು ಸಂಡೇ ಸಂತೆ ಫ್ರೆಂಡ್ಸ್, ಇದು ಭದ್ರಾವತಿದು ನೋಡ್ರಿ. ನಾವು ಹೋಗ್ತಾ ಇರೋದು 11 ಗಂಟೆ ಅಷ್ಟು ಟೈಮಿಗೆ. ಬಿಸಿಲು ತುಂಬ ಸಿಕ್ಕಾಪಟ್ಟೆ ಇದೆಯಲ್ಲ, ಜನ ಒಂದು ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್. ಮಧ್ಯಾಹ್ನ ಸಾಯಂಕಾಲ ಅಷ್ಟು ಟೈಮ್ನಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ನಾವು ಒಂದು ಸ್ವಲ್ಪ ಫ್ರೂಟ್ ತಗೊಂಡು ಹೋಗೋಣ ಅಂತ ನಿಂತಿದ್ದೀವಿ. ತಗೊಂಡ್ವಿ ಫ್ರೆಂಡ್ಸ್. ಹೋಗ್ತಾ ಇರೋದು ನಾವು ಈಗ ಏನಿಲ್ಲ, ಬರೀ ಮಾವಿನ ಹಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ತಗೊಂಡು ಹೋಗ್ತಾ ಇರೋದು ನಾವು. ಎಲ್ಲ ರೀತಿಯಲ್ಲಿ ತರಕಾರಿ ಅದೆಲ್ಲ ಇದೆ ಫ್ರೆಂಡ್ಸ್. ಫ್ರೂಟು, ಮೀನು ಅದೆಲ್ಲ ಒಂದೇ ಕಡೆ ಸಿಗುತ್ತೆ. ಇಲ್ಲಿ ನೋಡ್ರಿ ಭದ್ರಾವತಿದು ಎಷ್ಟು ಚೆನ್ನಾಗಿದೆ, ಹಸಿರು ಕಲರಿಂದು ತೋಟ. ಇದು ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಏನು ತೋಟ ಅಂದರೆ ತೆಂಗಿನ ತೋಟ ಫ್ರೆಂಡ್ಸ್ ಇದು. ಆಮೇಲೆ ಇದು ಕಬ್ಬಿನ ಹಾಲು ಕೊಡ್ತೀವಿ ಅಲ್ಲ, ಅದೇ ಮರದ್ದು ಫ್ರೆಂಡ್ಸ್. ಅದು ಏನು ಹೇಳಕ್ಕೆ ನನಗೆ ಬರ್ತಾ ಇಲ್ಲ ಫ್ರೆಂಡ್ಸ್. ಇದು ಈ ಕಡೆ ಇರೋದು ತೆಂಗಿನ ತೋಟ, ಈ ಕಡೆ ಇದು ಜೋಳದ ಇದು ಫ್ರೆಂಡ್ಸ್. ಇದು ಇದೇ ಥರ ಒಂದು ಮಧ್ಯದಲ್ಲಿ ರಸ್ತೆ ಇದೆ, ಅಕ್ಕಪಕ್ಕ ಫುಲ್ ಗ್ರೀನ್ ತುಂಬ ಚೆನ್ನಾಗಿ ನೋಡೋಕ್ಕೆ ಕಾಣಿಸ್ತಾ ಇದೆ ಫ್ರೆಂಡ್. ಮತ್ತು ಇಲ್ಲಿ ಕೆರೆ ಇದೆ, ಅದರ ಹಿಂದ್ಗಡೆ ನೋಡ್ರಿ ಫ್ರೆಂಡ್ ಗುಡ್ಡ ಎಷ್ಟು ಚೆನ್ನಾಗಿದೆ ಅಂತ. ನಾವು ಇದಕ್ಕೆ ಪಹಾಡ ಅಂತೀವಿ ಫ್ರೆಂಡ್ಸ್, ಕೆರೆಗೆ ತಲಾಬ್ ಅಂತೀವಿ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗುಡ್ಡಗಳು ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಒಂದು ಎರಡಿರೋದು ಅದೇ ರಸ್ತೆಯಲ್ಲಿ ಕೆರೆಗಳು. ಇದರಲ್ಲಿ ಮೀನು ಇದೆ ಫ್ರೆಂಡ್ಸ್. ನೋಡ್ರಿ ಕಸ ಎಷ್ಟಿದೆ, ಏನು ಕಸ ಅಂದರೆ ಅದೇ ಮರ ಸಣ್ಣ ಇರುತ್ತಲ್ಲ ಕೆರೆಯಲ್ಲಿ, ಅದೇ ಇರೋದು ಫ್ರೆಂಡ್ಸ್. ಮೀನು ಇದೆ, ಮೀನು ಹಿಡಿತಾರೆ ಫ್ರೆಂಡ್, ಬೆಳಗ್ಗೆ ಬರಬೇಕು. ಇದೊಂದು ತೋಟ. ಬಂದ್ವಿ ಫ್ರೆಂಡ್ಸ್ ಮನೆಗೆ. ನಾವು ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದಾನೆ. ಇಲ್ಲಿ ಕಾಮ್ರಾನು ಎಲ್ಲ ಕೂತಿದ್ದಾರೆ. ತಮಾಷೆ ಅಂದರೆ ಅಷ್ಟು ಮಾಡ್ತೀವಿ ಫ್ರೆಂಡ್ಸ್ ನಾವು. ಅಲ್ಲೇ 2 ದಿನ ಇದ್ವಿ ನಾವು. ಎಲ್ಲರೂ ಕೂತಿದ್ದಾರೆ ಇಲ್ಲಿ. ಮತ್ತು ಇಲ್ಲಿನೂ ಫಿಶ್ ಸಾರು ಮಾಡ್ತಾಯಿದ್ದೀನಿ ನಾನು, ಬೇಳೆ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್. ಈಗ ಫ್ರೈ ಮಾಡ್ತಾ ಇದ್ದಾಳೆ ನಮ್ಮ ನಾಜು. ಮತ್ತು ಬಂದ್ವಿ ಫ್ರೆಂಡ್ಸ್. ಏನು ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಅಲ್ಲಿ ಯಾರೂ ಬರಲ್ಲ ಫ್ರೆಂಡ್ಸ್, ಎಲ್ಲರೂ ನಾಚ್ಕೊತಾರೆ ಬೇಡ ಅಂತ. ಅದಕ್ಕೆ ನಾನು ಮಾಡಿಲ್ಲ ಜಾಸ್ತಿ ವೀಡಿಯೋ. ಅಲ್ಲೂ ಸಂಡೆಗೆ ಹೋದ್ವಿ, ಮತ್ತು ಬೆಳಗ್ಗೆ ಸೋಮವಾರ ಬೆಳಗ್ಗೆನೇ ಬಂದ್ವಿ ಫ್ರೆಂಡ್ಸ್. 7:30ಗೆ ನಾವು ಮನೇಲಿ ಇದ್ವಿ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇದೆಯಲ್ಲ, ಅದಕ್ಕೆ ನಾವು ಇರಲಿಲ್ಲ ಅಲ್ಲಿ. ಮತ್ತು ಬಂದು ಸಿಂಪಲ್ಲಾಗಿ ಪಲಾವ್ ಮಾಡಿದೆ. ಪಲಾವ್ ಮತ್ತು ಇದು ಕೊಬ್ಬರಿ ಚಟ್ನಿ ಮಾಡಿದೆ ಫ್ರೆಂಡ್ಸ್ ನಾನು. ಅದು ಎಲ್ಲ ತಿನ್ಕೊಂಡು ಇದು ಸ್ಕೂಲ್ಗೆ ಹೋದರು ಮಕ್ಕಳು. ಇವರು ಮನೆಯಲ್ಲೇ ಇದ್ದಾರೆ ಫ್ರೆಂಡ್ಸ್. ಇದು ಮಾರನೇ ದಿವಸದ್ದು ವೀಡಿಯೋ, ಇದು ಮಂಗಳವಾರದ್ದು ವೀಡಿಯೋ ಫ್ರೆಂಡ್ಸ್. ಇದು ಮಾಡ್ತಾ ಇರೋದು ನಾಷ್ಟ ನಾನು. ಅವತ್ತು ಸೋಮವಾರ ನಮ್ಮ ಮನೆಯವರು ಕೆಲಸಕ್ಕೆ ರಜಾ ಹಾಕಿದ್ರು. ಒಂದು ಸ್ವಲ್ಪ ಕೆಲಸ ಇದೆ ಶಿವಮೊಗ್ಗದಲ್ಲಿ, ಅದೆಲ್ಲ ಮಾಡೋಕ್ಕೆ ಬರುತ್ತೆ ಅಂತ ಹೋಗಿದ್ವಿ. ಅಲ್ಲಿಂದನೇ ನಾನು ಪಾಲಕ್ಕು, ಒಂದು ಸ್ವಲ್ಪ ತರಕಾರಿ ಏನೂ ತಂದಿಲ್ಲ, ತರಕಾರಿ ತಿಂದು ಸಾಕಾಯಿತು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಈ ಥರ ಏನಾದರೂ ಮಾಡೋಣ, ಬೇರೆ ಬೇರೆ ಕಾಳುಗಳು ತುಂಬ ಇದೆ ಫ್ರೆಂಡ್. ಅದರಲ್ಲೂ ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಅಲ್ಲಿಂದ ಒಂದು ಸ್ವಲ್ಪ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಆಮೇಲೆ ಇದು ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೆ. ಅದೇ ಕ್ಲೀನ್ ಮಾಡಿ ಜಾರ್ನಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಏನಿಲ್ಲ, ಈ ಥರ ಮಾಡಿ ಹಾಕಿದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚಪಾತಿ ತಿನ್ನೋಕ್ಕೆ. ಚಪಾತಿ ಹಿಟ್ಟಿನಲ್ಲಿ ಕಲಿಸ್ತೀನಿ, ಇದು ಹಿಟ್ಟು ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಹಾಕಿ ಪೇಸ್ಟ್, ಪಾಲಕ್ ಪೇಸ್ಟ್ ಹಾಕಿ ನೋಡ್ರಿ ರುಬ್ಬಾಯಿತು. ಇದು ಪಾಲಕ್ ಪೇಸ್ಟ್ ಆಯಿತು ಫ್ರೆಂಡ್ಸ್. ಈಗ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಇದರಲ್ಲಿ ಮೈದಾನೂ ಇದೆ, ಒಂದು ಸ್ವಲ್ಪ ಇದು ಗೋಧಿ ಹಿಟ್ಟೂ ಇದೆ, ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು. ಹಿಟ್ಟು ಖಾಲಿ ಆಗ್ತಾಯಿದೆ ಫ್ರೆಂಡ್ಸ್, ಮತ್ತು ತರಬೇಕು. ಇದು ನಮ್ಮ ಮನೆಗೆ ಎಷ್ಟಾಗತ್ತೆ ಅಷ್ಟು ಹಾಕ್ತಾಯಿದ್ದೀನಿ ಹಿಟ್ಟು. ಅದರಲ್ಲಿ ಒಂದು ಸ್ವಲ್ಪ ನಾನು ಜಾಗ ಮಾಡಿ ಪೇಸ್ಟು, ಆಮೇಲೆ ಉಪ್ಪು ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ಇದರಲ್ಲಿ.
ಮತ್ತು ಸೋಮವಾರ ದಿವಸನೇ ರಾತ್ರಿ ಹೊತ್ತು ನಮ್ಮ ಮನೇಲೂ ದಾವತ್ತಿತ್ತು ನೆಂಟರಿಗೆ. ಅದು ಏನು ನಾನು ವಿಡಿಯೋ ಮಾಡಿಲ್ಲ ಫ್ರೆಂಡ್. ಅವರಿಗೆ ಮಟನ್ ಸುಕ್ಕ ಮಾಡಿದ್ದೆ, ಆಮೇಲೆ ಬೇಳೆ ಸಾರು, ಕುಷ್ಕ ಮಾಡಿದ್ದೆ ಫ್ರೆಂಡ್. ಕುಷ್ಕ ಅಂದರೆ ಪಲಾವ್ ಥರ ಮಾಡಿದ್ದೆ. ನಾನು ಕೇಳಿದೆ ಏನು ತಿಂತೀರ, ನಾನೇನು ಇದು ಚಿಕನ್ ತಂದು ಬಟರ್ ಚಿಕನ್ ಮಾಡೋಣ ಮತ್ತು ಇದು ಪರಾಟೆ ಮಾಡೋಣ ಅಂತ ನಾನು ಅವರಿಗೆ ಕೇಳಿದೆ ಏನು ತಿಂತೀರಾ ಅಂತ. ಏನು ಮಾಡೋಕ್ಕೆ ಹೋಗಬೇಡ್ರಿ ನೀವು, ಬರೀ ದಾಲ್ ಖಾನ ಮಾಡಿರಿ ಅಂತ ಹೇಳಿದರು. ಅನ್ನ ಸಾರು, ಬೇಳೆ ಸಾರು ಮತ್ತು ಅನ್ನ ಮಾಡಿರಿ, ಅಷ್ಟೇ ಸಾಕು, ನಮಗೆ ಸಾಕಾಯ್ತು ತಿಂದು ಅಂತ. ಮತ್ತು ನಾನು ಏನು ಮಾಡೋದು ಅಂದರೆ ಇದು ಸ್ವೀಟು ಮಾಡೋಣ ಅಂದರೆ ಅದನ್ನು ಕೇಳಿಲ್ಲ ಅವರು, ಬೇಡ ಅಂದರು. ಅದಕ್ಕೆ ಸಿಂಪಲ್ಲಾಗಿ ಬೇಳೆ ಸಾರು, ಮಟನ್ ಸುಕ್ಕ, ಆಮೇಲೆ ಒಂದು ಸ್ವಲ್ಪ ಇದು ಪಲಾವ್ ಮಾಡಿದ್ದೆ ಫ್ರೆಂಡ್. ಅದು ತಿಂದ್ಕೊಂಡು ಹೋದರು. ಸೋಮವಾರ ರಾತ್ರಿ ಹೊತ್ತು ಅವರು ಕೂತಿದ್ರು ಬಸ್ನಲ್ಲಿ. ಇದು ನೋಡ್ರಿ, ಇದು ಮಂಗಳವಾರದ್ದು ಫ್ರೆಂಡ್ಸ್ ವಿಡಿಯೋ ಇದು. ಈಗ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಾನು ಹಿಟ್ಟಿನಲ್ಲಿ ಪೇಸ್ಟು ಹಾಕಿದೆ, ಉಪ್ಪು ಹಾಕಿದೆ, ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್. ಪಾಲಕ್ ಹಿಟ್ಟು ರೆಡಿ ಆಗಿದೆ. ಇದು ಮಸಾಲೆ ಫ್ರೆಂಡ್, ಜಾರ್ನಲ್ಲಿ ಹಾಕಿರೋದು. ಶುಂಠಿ, ಬೆಳ್ಳುಳ್ಳಿ ಮತ್ತು ಇದು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಆಲೂಗಡ್ಡೆ ಕಟ್ ಮಾಡಿರೋದು 2, ಇದು ಮೆಂತ್ಯ ಸೊಪ್ಪು ಫ್ರೆಂಡ್ಸ್, ಆಮೇಲೆ ಹೆಸರು ಬೇಳೆ ಇಟ್ಟಿದ್ದೀನಿ ನೆನೆಸೋಕ್ಕೆ. ಇದು ಪೇಸ್ಟ್ನಲ್ಲಿ ಮಸಾಲೆ ಹಾಕಿದ್ದೀನಿ. ಏನಿಲ್ಲ ಅಂದರೆ ಅದೇ ಉಪ್ಪು, ಖಾರದ ಪುಡಿ, ಹಲ್ದಿ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲೆ. ಇದು ಬೇಳೆದಲ್ಲಿ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಯಾಕಂದರೆ ಒಂದರಲ್ಲಿ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್, ಆಲೂಗಡ್ಡೆ ಮತ್ತು ಬೇಳೆದಲ್ಲಿ. ಯಾಕಂದರೆ ಒಂದೇ ಸಲ ಕುಕ್ಕರ್ನಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ನೋಡಿರಿ, ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ, ಇಷ್ಟರ ಮೇಲೆ. ಅದು ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟೇ ನಾನು ಎಣ್ಣೆ ಹಾಕಿರೋದು. ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ ನಾನು ಈ ಥರ ಪಲ್ಯ ಮಾಡಿದರೆ. ಈಗ ನಾನು ನೀರೆಲ್ಲ ತೆಗಿತಾ ಇದ್ದೀನಿ, ಬೇಳೆದು ಮತ್ತು ಆಲೂಗಡ್ಡೆದು. ಈಗ ಮಸಾಲೆ ಹಾಕಿದೆ ಫ್ರೆಂಡ್. ಅದೆಲ್ಲ ಏನು ವೀಡಿಯೋ ಮಾಡಿಲ್ಲ, ಯಾಕಂದರೆ ಟೈಮ್ ಒಂದು ಸ್ವಲ್ಪ ಆಗ್ತಾಯಿದೆ ಫ್ರೆಂಡ್. ಒಂದು 5 ನಿಮಿಷ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಒಂದು ಸ್ವಲ್ಪ ಇದು ಹಸಿ ವಾಸನೆ ಹೋದ ಟೈಮ್ನಲ್ಲಿ ಈಗ ನಾನು ಬೇಳೆ ಮತ್ತು ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿದೆಯಲ್ಲ ಅದೆಲ್ಲ ಹಾಕಿ ಇದು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಇದೆಲ್ಲ, ಮಸಾಲೆ ನೀರು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಡ್ಬೋದು ಫ್ರೆಂಡ್ ನೀವು. ನಾನು ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಮುಚ್ಚಳ ಮುಚ್ಚಿ 3 ಸೀಟಿ ಆಗಬೇಕು ಫ್ರೆಂಡ್. ಅಲ್ಲಿಂದ ತನಕ ನಾವು ಚಪಾತಿ ರೆಡಿ ಮಾಡೋಣ ಫ್ರೆಂಡ್. ಇಲ್ಲಿ ನೋಡಿರಿ, ನಾನು ಪೇಡೆ ಮಾಡಿದ್ದೀನಿ. ಈಗ ನಾನು ನಿಮಗೆ ತುಂಬ ಈಸಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇಷ್ಟು ದಪ್ಪ ಲಟ್ಸಿದ್ದೀನಿ ರೋಟಿ, ಇದು ಚಪಾತಿ. ಆಮೇಲೆ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ, ಹಂಚಿದ್ದೀನಿ ಎಣ್ಣೆ ಚಪಾತಿಗೆ. ಆಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿರೋದು ಮತ್ತು ಕಟ್ ಮಾಡ್ತಾಯಿದ್ದೀನಿ ನಾನು. ಇದು ಪೇಡೆ ಮಾಡೋಕ್ಕೆ ಮಾಡಿದ್ದೀನಿ ಫ್ರೆಂಡ್. ಇನ್ನೊಂದು ಟ್ರಿಪ್ ಮಾಡ್ತಾಯಿದ್ದೀನಿ ನಾನು. ಟೈಮ್ ಆಗ್ತಾಯಿದೆ ಫ್ರೆಂಡ್, ಯಾಕೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು. ಈಗ ಬೇಗ ಮಾಡ್ತೀನಿ ಫ್ರೆಂಡ್ಸ್. ಚಪಾತಿ ರೆಡಿ ಆಗುತ್ತೆ. ಇದು ನನ್ನ ಮಗಳಿಗೆ ತುಂಬ ಇಷ್ಟ, ಪಾಲಕ್ ಚಪಾತಿ ಅಂದರೆ ತುಂಬ ಇಷ್ಟ ಅವಳಿಗೆ. ಈ ಥರ ನಮ್ಮ ಪೇಡೆ ರೆಡಿ ಆಯಿತು ಫ್ರೆಂಡ್. ಇಲ್ಲಿ ನೋಡಿರಿ ನೀವು, ಚಪಾತಿನೂ ರೆಡಿ ಆಗ್ತಾಯಿದೆ. ಇಲ್ಲಿ ಒಂದು ಸ್ವಲ್ಪ ಚಪಾತಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರ್ ಚಪಾತಿ. ಮಕ್ಕಳಿಗೆ ಇದೇ ಥರ ಮಾಡಿಕೊಡ್ತಾ ಇರಬೇಕು ಫ್ರೆಂಡ್. ಅದು ಸೊಪ್ಪು ಏನು ತಿನ್ನಲ್ಲ ಅವರು, ತೆಗ್ದು ಹಾಕ್ತಾ ಇರ್ತಾರೆ. ಅದಕ್ಕೆ ಪೇಸ್ಟ್ ಮಾಡಿ ಈ ಥರ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಹಿಟ್ಟು ರೆಡಿಯಾಗಿ ಚಪಾತಿ ಮಾಡಿದರೆ ತಿಂತಾರೆ ಸುಮ್ಮನೆ. ಇದೇ ಥರ ಕ್ಯಾರೆಟ್, ಬೀಟ್ರೋಟ್ ಅದರಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಪಲ್ಯ ನಮ್ಮದು ರೆಡಿ ಆಯಿತು. ಅಷ್ಟು ಗಟ್ಟಿ ಇಲ್ಲ, ಅಷ್ಟು ತೆಳುವೂ ಇಲ್ಲ ಫ್ರೆಂಡ್. ಚಪಾತಿಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಹೆಸರುಬೇಳೆ ಮತ್ತು ಆಲೂಗಡ್ಡೆ. ಇದರಲ್ಲಿ ಮೊಟ್ಟೆ ಇದ್ದರೆ ಒಂದು ಮೊಟ್ಟೆ ಹಾಕಿರಿ ಫ್ರೆಂಡ್. ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿ ಇರುತ್ತೆ ಪಲ್ಯ. ಇದು ಪಲ್ಯಗೆ ಸೀಟಿ ಕೊಡ್ತೀವಲ್ಲ ಆವಾಗ ಮೊಟ್ಟೆ ಹಾಕಬೇಕು ಫ್ರೆಂಡ್ಸ್. ಮೊಟ್ಟೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿದರೆ ಒಂದು 3 ಸೀಟಿಗೆ ರೆಡಿ ಆಗುತ್ತೆ. ತುಂಬ ಇನ್ನೂ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಫ್ರೆಂಡ್. ಈಗ ನನ್ನ ಹತ್ರ ಸದ್ಯಕ್ಕೆ ಮೊಟ್ಟೆ ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ ಫ್ರೆಂಡ್. ನಮ್ಮ ಚಪಾತಿ ಮತ್ತು ಪಲ್ಯ ರೆಡಿ ಆಯಿತು. ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್.
ಇಲ್ಲಿ ನೋಡ್ರಿ ಮತ್ತೆ ರಾತ್ರಿ ಬಂದ್ರಲ್ಲ ಅವಾಗ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ. ವೈಟ್ ಹೌಸ್ ಇದು ಡ್ರಾಯಿಂಗ್ ಮಾಡಿದ್ದೀನಿ. ಸೌಂಡ್ ಕಡಿಮೆ ಮಾಡಲ್ಲ ನಮ್ಮ ಯಜಮಾನ್ರು. ಅವ್ರದ್ದೇ ಅವ್ರದ್ದು. ಇಲ್ಲಿ ಹಚ್ಬೇಕು ಅದು. ಎಲ್ಲಿ ಏನದು? ವೈಟ್ ಹೌಸ್. ಇದೇನು? ಟ್ರೀ. ಏನು ಟ್ರೀ? ಗಾನ್ಸ್. ಕನ್ನಡ ಬರಲ್ಲ. ಇದೇನಿದು? ಹಸಿ ಹುಲ್ಲು. ಡ್ರಾಯಿಂಗೇ ಮಾಡಿಲ್ಲ ಅಲ್ಲಿ. ಎಲ್ಲಿ? ಗಮ್ ಹಚ್ಚಿ ಹಾಕ್ಬೇಕಿತ್ತು ಇಲ್ಲಿ ಕೆಳಗಡೆಯಿಂದ ಇಲ್ಲಿ. ಈಗ ಹಾಕ್ತಾ ಇರಬೇಕು, ಇನ್ನು ಮಾಡಬೇಕು. ಇದು ಇಲ್ಲಿ ಬರುತ್ತೆ, ಇದು ಇಲ್ಲೂ ಬರುತ್ತೆ. ಏನಕ್ಕಿದು? ಸುಮ್ಮನೆ ವೇಸ್ಟ್ ಇದು. ಸಮುದ್ರ ಹತ್ರನೇ ಇರೋದು, ಬಂಡೆ ಇರೋದು, ಬಂಡೆ ಹತ್ರ ಇರೋದು. ಡ್ರಾಯಿಂಗ್ ಮಾಡಿದ್ದೀನಿ. ಚೆನ್ನಾಗಿದೆ. ನಿಮ್ಮ ಮಿಸ್ ಹೇಳಬೇಕು. ಇದೇ ಥರ ಬಂಡೆ ಇರಬೇಕು ಇಲ್ಲಿ. ಇದೆಲ್ಲ ಹುಲ್ಲು ಎಲ್ಲ ಇರೋದು ಇಲ್ಲಿ ನೋಡಿರಿ ಫ್ರೆಂಡ್ಸ್. ನಮ್ಮ ಬೇರೆ ಡ್ರಾಯಿಂಗ್ ಮಾಡಿದ್ದು ಇದೆಲ್ಲ ಅದು ಪ್ರಾಜೆಕ್ಟ್ ಮಾಡ್ತಾ ಇರೋದು ಲೈಟ್ ಹೌಸಿಂದು. ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ. ಅದು ಹುಳ ಅಂತೆ, ಹುಲ್ಲು, ಹಸಿ ಹುಲ್ಲು ಕಟ್ ಮಾಡ್ತಾ ಇರೋದು ಡಿಸೈನಿಂದ. ಮತ್ತು ಗಮ್ ಹಾಕಿ ಹಚ್ತಾಳೆ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು. ಇದು ಮಧ್ಯದಲ್ಲಿ ಬರಬೇಕಿತ್ತು. ಇದು ಒಂದು ಸ್ವಲ್ಪ ಈ ಕಡೆ ಬರಬೇಕಿತ್ತು. ಇದು ಸಮುದ್ರ, ಇದು ದೋಣಿ, ಇದು ಮನೆ, ಇದು ಲೌಟ್ ಅಂದರೆ ಲೈಟ್ ಹೌಸು, ಇದು ಮರ, ಇದು ಬಂಡೆ ಸಮುದ್ರ ಹತ್ರ ಇರೋದು. ಮನೆನೇ ಇದೆಯಾ? ಮನೇನೂ ಇದೆಯಾ ಸಮುದ್ರ ಹತ್ರ? ಹೌದಾ? ಇದೇನು? ಇದೇನು? ಮಟ್ಟಿ. ಮಳ್ಳುಕಿ ಮಣ್ಣು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.